ಸೊ ಹಾಯ್ ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಇವತ್ತೊಂದು ಸ್ಪೆಷಲ್ ಅದೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದು ಕೂಡ ನಿಯರ್ಲಿ ಹಾಸನದ ಹತ್ರನೇ ಬರುತ್ತೆ. ಸೊ ಮಾವನೂರು ಅಂತ. ಸೊ ನಿಮ್ಗೆ ಅದನ್ನು ಯಾವ ಪ್ಲೇಸ್ ಅಂತ ತಿಳಿಸ್ತೇನೆ. ಸೊ ಫಸ್ಟು ಮೇಲ್ಗಡೆ ಹೋಗಿನೇ ನಿಮ್ಗೆ ತೋರಿಸ್ತೀನಿ, ಗೊತ್ತಾಗತ್ತೆ ನೋಡಿ ಹೆಂಗಿದೆ ಆ ಪ್ಲೇಸ್ ಅಂತ. ಸೊ ನಾನು ಕೂಡ ಫಸ್ಟ್ ಟೈಮೇ ಹೋಗ್ತಿರೋದು. ಸೊ ನಾನು ಕೂಡ ನಿಮ್ಮಷ್ಟೇ ಎಕ್ಸೈಟ್ ಆಗಿದ್ದೀನಿ. ಸೊ ಅಲ್ಲಿಗೆ ಹೋದ್ಮೇಲೆ ನಿಮಗೆಲ್ಲನೂ ತೋರಿಸ್ತೇನೆ, ಬನ್ನಿ. ಈ ಹಳ್ಳಿ ಒಳಗಳ ತಿರುಗಾಡೋದೇ ಒಂಥರ ಚಂದ. ಇಲ್ಲಿ ಮನೆಗಳೆಲ್ಲ ನೋಡೋದಕ್ಕೆ ನೋಡಿ. ಇಲ್ಲೊಂದು ಯಾವುದೋ ದೇವಸ್ಥಾನ ಆಗ್ತಾಯಿದೆ, ಆಂಜನೇಯನ ದೊಡ್ಡ ಆಂಜನೇಯ ಸ್ಟ್ಯಾಚು ಇದೆ ನೋಡಿ. ಈ ಪ್ಲೇಸ್ ಮಾತ್ರ ತುಂಬ ಡೀಪಾಗಿ ಹಳ್ಳಿ ಒಳಗೆ ಹೋಗುತ್ತೆ. ಸೊ ನಿಮ್ಗೆ ಕಾಣ್ತಾ ಇದೆಯಾ? ಸೊ ಅಲ್ಲೆಲ್ಲ ಗಾಳಿ ಫ್ಯಾನ್ ಕಾಣ್ತಾ ಇದೆಯಲ್ಲ, ಸೊ ಅದ್ರ ಹತ್ರಕ್ಕೆ ನಾವು ಹೋಗ್ಬೇಕೀಗ. ಸೊ ಇದು ಸುಮಾರು ಹಳ್ಳಿಯೊಳಗೆ ಸುಮಾರು ಒಂದು 6-7 ಕಿಲೋಮೀಟ್ರ್ ಮೇಲೆ ಬಂದಿದ್ದೀವಿ ನಾವು ಒಳಗೆ. ಇನ್ನೂ 4-5 ಕಿಲೋಮೀಟ್ರ್ ಇದೆ 6-7 ಕಿಲೋಮೀಟ್ರಲ್ಲಿ. ಸೊ ಏನಂದರೆ ಇಲ್ಲಿರೋ ಹಳ್ಳಿಯಲ್ಲಿ ಇರೋ ಮನೆಗಳು ನೋಡಿ ಎಷ್ಟು ಚಂದ ಅಂದರೆ, ಅದರ ಎದುರುಗಡೆ ಇರೋ ಪಡ್ಸಾಲೆ ಆಗಲಿ, ಆ ಮನೆ ಎದುರಿರೋ ಅಂಥದ್ದು ಜಾಗ ತುಂಬ ಖುಷಿ ಅನಿಸುತ್ತೆ ಇಲ್ಲೆಲ್ಲ ನೋಡುವಾಗ. ಸೊ ಇದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಇದು. ನಾನು ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿದ್ದೆ. ಸೊ ಹೆಚ್ಚು ಜನ ಏನು ಇಲ್ಲಿ ಬಂದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಎಕ್ಸೈಟ್ಮೆಂಟ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ ರೋಡ್ಸ್ ಎಲ್ಲ ಬಿಡಿ, ಹಳ್ಳಿ ಒಳಗಡೆ ಸ್ವಲ್ಪ ಕಷ್ಟನೇ. ಸೊ ಹಳ್ಳಿ ಜೀವನನೇ ಚಂದ ಅಲ್ವಾ. ನಮ್ಮ ಸಿಟಿ ಲೈಫಲ್ಲಿ ಟ್ರಾಫಿಕ್ಕು ಜಂಜಾಟ ಅದಕ್ಕಿಂತ ಇಲ್ಲಿ ತುಂಬ ನೆಮ್ಮದಿ ಇದೆ ಈ ಊರಲ್ಲಿ. ಬೆಳಗ್ಗೆ ಎದ್ದರು, ಹೊಲದ ಕೆಲಸ ಮಾಡಿದ್ರು, ಆಮೇಲೆ ಮಧ್ಯಾಹ್ನ ಒಳ್ಳೆ ಊಟ ಮಾಡಿದ್ರು, ಮಲಗಿದ್ರು, ಸಂಜೆ ಮತ್ತೆ ಪುನಃ ಗದ್ದೆ ಕೆಲಸ, ರಾತ್ರಿ ನೆಮ್ಮದಿಯಾಗಿ ನನ್ನ ನಿದ್ರೆ. ಸೊ ಹಾಗಂತ ರೈತರ ಕೆಲಸ ಸುಲಭ ಅಂತ ಅನ್ನಲ್ಲ, ಆದರೆ ನಮ್ಮ ಸಿಟಿ ಲೈಫಿಗೆ ಹೋಲಿಸಿದ್ರೆ ಅವ್ರು ಸ್ವಲ್ಪ ನೆಮ್ಮದಿಯಲ್ಲಿದ್ದಾರೆ ಅಷ್ಟೇ. ಸೊ ನೋಡಿ, ಮಾವನೂರು ಮಲ್ಲೇಶ್ವರ ದೇವಸ್ಥಾನ ಅಂತ. ಸೊ ಇದರೊಳಗಡೆ ನಾವು ಇವಾಗ ಹೋಗಬೇಕಾಗಿರೋದು. ನೋಡಿ ಎದುರುಗಡೆ ಕಾಣ್ತಿದೆ ವಿಂಡ್ ಮಿಲ್ ನಿಮಗೆ. ಸೊ ಅದ್ರ ಹತ್ರಕ್ಕೆ ಹೋಗ್ತೀವಿ ನಾವೀಗ. ಸೊ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಓಹ್, ಆವಾಗ ದೂರದಲ್ಲಿ ಸಣ್ಣ ಸಣ್ಣದಾಗಿ ಕಾಣ್ತಿತ್ತು. ಸೊ ಇವಾಗ ಹತ್ರ ಬಂದಂಗೆ ಫ್ಯಾನ್ಗಳೆಲ್ಲ ಎಷ್ಟು ದೊಡ್ಡದಾಗಿ ಕಾಣ್ತಿದೆ ಅಂದರೆ ಬಾ, ಸೂಪರ್ ಗುರು, ಸಖತ್ತಾಗಿದೆ ಮಾತ್ರ ಪ್ಲೇಸು. ಅಲ್ಲಿ ಮೇಲ್ಗಡೆ ಕಾರೆಲ್ಲ ಹೋಗಲ್ಲ ಅಂತ ಹೇಳ್ತಾ ಇದ್ರು. ಸೊ ನೋಡ್ಬೇಕೀಗ ಹೋದ್ಮೇಲೆ. ಸೊ ಬೈಕ್ ಮಾತ್ರ ದೇವಸ್ಥಾನದವರೆಗೆ ಹೋಗುತ್ತಂತೆ. ಸೊ ಕಾರೆಲ್ಲ ಮೋಸ್ಟ್ಲಿ ಅರ್ಧ ದೂರದವರೆಗೆ ಮಾತ್ರ ಹೋಗೋದಂತ ಕಾಣ್ತದೆ. ನೋಡು ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫ್ಯಾನು. ಪಾಪ ಹತ್ತದಿಲ್ಲ, ದೂಡಿ ಕೊಡಬೇಕಾ? ಸೊ ಅವ್ರ ಗಾಡಿ ಹತ್ತುತ್ತಾ ಇಲ್ಲ ನೋಡಿ, ಅಷ್ಟು ಹೈಟ್ ಇದೆ ಇಲ್ಲಿ. ಹೋಗತ್ತಣ್ಣ, ದುಡ್ಬೇಕಾ ಅಂತ ಹೋಗತ್ತಾ? ಗಾಡಿ ಪ್ರಾಬ್ಲಮ್ ಐತೆ. ಹಾಂ, ತೊಂದರೆ ಇಲ್ಲ, ಹೋಗಿ ಹೋಗಿ ಓಕೆ ರೈಟ್. ಬೇಡ
ಪಾಪ ತುಂಬ ಒದ್ದಾಡ್ತಾ ಇದ್ರು. ಸೊ ಸ್ವಲ್ಪ ದೂಡಿ ಬಿಟ್ವಿ. ನೋಡಿ ಇಲ್ಲಿ ಟಾಪಲ್ಲಿ ಹೆಂಗೆ ಕಾಣ್ತಿದೆ ಅಂತ, ಸಖತ್ತಾಗಿದೆ ಮಾತ್ರ ಪ್ಲೇಸು. ಸೊ ಇಲ್ಲಿಗೆ ನಾವು ಮಾತ್ರ ಅಂತ ಅಂದ್ಕೊಂಡಿದ್ವಿ. ಸೊ ನಮಗಿಂತ ಮುಂಚೆ ಆಲ್ರೆಡಿ ತುಂಬ ಜನ ಬಂದಿದ್ದಾರೆ. ನೋಡಿ ಎಷ್ಟು ಬೈಕ್ ಇದೆ ನೋಡಿ ಇಲ್ಲೆಲ್ಲ. ಸೊ ಎಲ್ಲ ದೊಡ್ಡ ದೊಡ್ಡ ಬೈಕೇ ಇದೆ. ಸೊ ವಿಂಡ್ ಮಿಲ್ ನೋಡಿ ಎಷ್ಟು ಕ್ಲೋಸಲ್ಲಿದೆ ಅಂತ. ಸೊ ಮೇಲ್ಗಡೆ ದೇವಸ್ಥಾನಕ್ಕೆ ಒಂದು ಕಡೆಗೆ ಹೋಗಿ ಬಂದು ಮತ್ತು ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ನಾವು ಶ್ರವಣಬೆಳಗೊಳ ಸೈಡ್ ಹೊರಟಿದ್ದೀವಿ. ಸೊ ಅಲ್ಲಿ ಹೋಗಬೇಕು. ನೋಡುವ ಹಿಂಗೆ ಹೋಗಿ ಬರೋ. ನೋಡಿ ಇದೇ ದೇವಸ್ಥಾನ ಮೇಲ್ಗಡೆ ಕಾಣ್ತಾ ಇರುವಂಥದ್ದು ನೋಡಿ. ಸೊ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋದರೆ ಸೊ ಈ ಕಡೆ ನೋಡಿ ವ್ಯೂ ಹೆಂಗೆ ಕಾಣಿಸ್ತಾ ಇದೆ ಅಂತ. ಸುಮಾರು ಮೇಲಿದ್ದೇವೆ ನಾವು. ಮತ್ತು ಸಮುದ್ರ ಮಟ್ಟದಿಂದ ಎಷ್ಟಂತ ಕರೆಕ್ಟಾಗಿ ಗೊತ್ತಿಲ್ಲ, ತುಂಬ ಹೈಟಲ್ಲಿ ಇದ್ದೇವೆ ಮಾತ್ರ. ಏನೋ ಪೂಜೆ ಇರಬೇಕೇನೋ, ಎಲ್ಲ ತುಂಬ ಜನ ಬಂದಿದ್ದಾರೆ ನೋಡಿ. ಇವತ್ತೇನೋ ವಿಶೇಷ ಇರ್ಬೋದೇನೋ ನೋಡಿ. ಇದೇ ದೇವಸ್ಥಾನ ನೋಡಿ. ಈ ಸೈಡಲ್ಲಿ ಎಷ್ಟು ಲೈನಾಗಿ ಕಾಣಿಸ್ತಿದೆ ನೋಡಿ. ಹಿಂಗೆ ಬರ್ಬೇಕು. ಪೂಜೆ ಆಗ್ತಾ ಇದೆ. ಇವತ್ತೇನೋ ವಿಶೇಷವಾದ ದಿನ ಅನಿಸ್ತದೆ. ಪೂಜೆ ಎಲ್ಲ ತುಂಬ ಜಾಸ್ತಿನೇ ಇದೆ ನೋಡಿ. ನಾನು ಹಿಂದ್ಗಡೆ ನೋಡಿ ಎಲ್ಲ ಗಾಳಿ ಫ್ಯಾನ್ಗಳಿದೆ. ರಾಶಿ 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 ಫ್ಯಾನ್ಗಳೇ ಇರುವಂಥದ್ದು. ಸೊ ಒಳಗಡೆ ಮದುವೆ ಕಾರ್ಯಕ್ರಮ ಆಗ್ತಿರುವಂಥದ್ದು. ಸೊ ವಧುವರರು ಒಳಗಿದ್ದಾರೆ. ಸೊ ಇಲ್ಲಿ ಮದುವೆ ಕೂಡ ಆಗತ್ತೆ. ಹರಕೆ ಮದುವೆ ಅಂತ ಕಾಣಿಸ್ತದೆ ಮೋಸ್ಟ್ಲಿ. ಒಳಗಡೆ ದೇವರನ್ನು ಕಾಣಿಸ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಮದುವೆ ಆಗುವ ಪ್ರೋಗ್ರಾಮ್ ಎಲ್ಲ ನಡೀತಾ ಇದೆ ಅದರೊಳಗೆ. ಸೊ ಅದಕ್ಕೋಸ್ಕರ ಒಳಗಡೆಯಿಂದ ಕಾಣಿಸೋಕ್ಕಾಗಲಿಲ್ಲ. ನೋಡಿ ಅವ್ರದ್ದು ಕಾರ್ಯಕ್ರಮ ಮುಗಿದ್ರೆ ಒಳಗಡೆ ಕಾಣಿಸೋವಂಥ ಪ್ರಯತ್ನ ಮಾಡ್ತೇನೆ. ಚೆನ್ನಾಗಿದೆ ಮಾತ್ರ ಪ್ಲೇಸು. ಸೊ ಒಳಗಡೆಯಿಂದೆಲ್ಲ ಖಾಲಿ ಇತ್ತು. ಸೊ ಒಳಗಡೆ ಹೋಗಿ ಬರುವ ಹಾಗೆ. ಶಿವನ ಮುಖ ಮಾತ್ರ ಆ ರೂಪ ಹೆಂಗಿತ್ತಲ್ಲ ಅದು. ಸೊ ಲಿಂಗ ರೂಪದಲ್ಲಿರುವಂಥ ಶಿವ, ಅವರ ಕಣ್ಣು ಮುಖ ಎಷ್ಟು ಪ್ರಖರವಾಗಿತ್ತು ಅಂತ ಹೇಳಿದ್ರೆ ಅಷ್ಟು ದೈವಿ ಭಾವನ ಅಲ್ಲಿ ಕಾಣ್ತಾ ಇತ್ತು. ಸೊ ನಾವೀಗ ಇಲ್ಲಿಂದ ಹೊರಟಿದ್ದೇವೆ. ಸೊ ನೆಕ್ಸ್ಟ್ ಶ್ರವಣಬೆಳಗೊಳ ಸೈಡ್ ಹೋಗ್ತಾ ಇದ್ದೇವೆ. ಆಲ್ರೆಡಿ ಇಲ್ಲಿ ಬಿಸಿಲು ಜಾಸ್ತಿ ಐತಿ. ಈಗ ನೋಡಬೇಕು ಅಲ್ಲಿಗೆ ಎಷ್ಟು ಬಿಸಿಲು ಇರುತ್ತೋ ಗೊತ್ತಿಲ್ಲ. ಸೊ ನಿಧಾನವಾಗಿ ಹಾಗೆ ಹೋಗ್ತಾ ಇರ್ತೀವಿ. ಸೊ ನಾವಿವಾಗ ಶ್ರವಣಬೆಳಗೊಳದಲ್ಲಿದ್ದೇವೆ. ಸೊ ಇದು ವಿಂಧ್ಯಗಿರಿಯ ಮಹಾದ್ವಾರ. ಸೊ
ಸೊ ಇಲ್ಲಿಂದ ನಾವು ಮೇಲ್ಗಡೆ ಹಿಂಗೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಸೊ ಸರಿ ಬಿಸಿಲಿರೋ ಟೈಮಲ್ಲೇ ನಾವೀಗ ಎಂಟ್ರ್ ಆಗಿದ್ದೇವೆ. ಹೆಂಗಾಗುತ್ತೆ ಗೊತ್ತಿಲ್ಲ, ಬರೀ ಕಾಲಲ್ಲಿ ಹತ್ಬೇಕು ಮಾತ್ರ. ಅಲ್ಲಿ ಚಪ್ಪಲ್ ಹಾಕ್ಕೊಂಡು ಹೋಗೋಗಿಲ್ಲ. ಸೊ ನೋಡು ಒಳಗಡೆ ಹೋಗಿ ಏನೆಲ್ಲ ಆಗುತ್ತೆ ಅಂತ. ಸೊ ಇಲ್ಲೇ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಟ್ರೈಪೋರ್ಡಲ್ಲಿ ಏನು ಅಲೋ ಮಾಡ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಕೈಯಲ್ಲಿ ಹಿಡ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಇಷ್ಟು ಮೆಟ್ಲು ಹತ್ತಿದೆ ಅಷ್ಟೇ, ಉಸಿರೇಳಕ್ಕೆ ಸ್ಟಾರ್ಟ್ ಆಗೈತೆ. ಇನ್ನು ಆ ಟಾಪ್ ಹೊರಗೆ ಹೋಗ್ಬೇಕು ನೋಡಿ. ಸುಮಾರು ಮೆಟ್ಲಿದ್ದಾವೆ. ಸೊ ನಾವು ಬಂದಿರೋದು ಬಿಸ್ಲಿಗೆ, ಆದ್ದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇವಾಗ. ಸೊ ಇಲ್ಲಿ ಒಂದು ಏನಂತ ಹೇಳಿದ್ರೆ, ಈ ಪ್ರಾಬ್ಲಮ್ಸ್ ಇದ್ದಲ್ಲಿ ಸೊ ಈ ಪ್ರಾಬ್ಲಮ್ಸ್ನ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡೋರು ತುಂಬ ಜನ ಇದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಬಿಸ್ನೆಸ್ ಏನಂತ ಹೇಳಿದ್ರೆ, ಇಲ್ಲಿ ಈ ಟೈಮಲ್ಲಿ ಬಂದರೆ ಚಪ್ಪಡಿ ಕಲ್ಲಲ್ಲಿ ಒಳ್ಳೆ ಬಿಸಿ ಇರ್ತದಲ್ಲ, ಅದಕ್ಕೆ ಸಾಕ್ಸ್ಗಳನ್ನು ಮಾರಾಟ ಮಾಡ್ತಾಯಿದ್ರು. ಸೊ ಸಾಕ್ಸ್ ಹಾಕಿದರೆ ಸ್ವಲ್ಪ ಬಿಸಿ ಕಮ್ಮಿ ಆಗುತ್ತಂತ ಎಲ್ರಿಗೂ ಸಾಕ್ಸ್ ಕೊಟ್ಟು ಕಳಿಸ್ತಾಯಿದ್ದಾರೆ. ಸೊ ಅದರಲ್ಲೂ ಒಂದು ಬಿಸ್ನೆಸ್ ಐಡಿಯಾ ನೋಡಿ. ಸೊ ಮೇಲಿಂದ ಯಾವ ಥರ ಕಾಣುತ್ತೆ ನೋಡಿ. ಸೊ ಅಲ್ಲಿ ಕಾಣ್ತಿರೋದೆ ಕಲ್ಯಾಣಿ. ಸೊ ಈ ದೇವಸ್ಥಾನದ ಕೆರೆ, ಅದನ್ನ ಇಲ್ಲಿ ಕಲ್ಯಾಣಿ ಅಂತ ಕರೀತಾರೆ. ಸೊ ಇದು ಮೆಟ್ಲಾಗಿ ಸಿಗುವಂಥದ್ದು ಎಂಟ್ರೆನ್ಸ್. ಸೊ ನೋಡಿ ಕಲ್ಲುಗಳೆಲ್ಲ ಕಿತ್ತಿರೋವಂಥದ್ದು. ಸೊ ಮೆಟ್ಲಲ್ಲಿ ಯಾಕೆ ಮಾತಾಡಲಿಲ್ಲ ಅಂದರೆ, ಮಾತಾಡ್ತಿದ್ರೆ ಮೇಲೆ ಬರೋದು ತುಂಬ ಕಷ್ಟ ಆಗ್ತಿತ್ತು. ನೋಡಿ ಕೆಳಗಡೆ ಹೆಂಗಿದೆ ಈ ಕಲ್ಲುಗಳೆಲ್ಲ ನೋಡಿ ಹೆಂಗೆ ಜೋಡಿಸಿದ್ದಾರೆ ಅಂತ. ನೋಡಿ ಇದೆ ಶ್ರವಣಬೆಳಗೊಳ ಗೊಮ್ಮಟೇಶ್ವರ. ಒಳಗಡೆ ಮೋಸ್ಟ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಂದ್ಕೊಳ್ತೀನಿ. ಕೊಡ್ತಾರೆ ಇಲ್ಲಿಂದ ನೋಡ್ಕೊಳ್ಳಿ ಕಲೆಲ್ಲ. ಕ್ಯಾಮರಾ ಚಂದ್ರನಾಥ ತೀರ್ಥಂಕರ್, ಪಾರ್ಶ್ವನಾಥ ತೀರ್ಥಂಕರ್ ಅವರು. ಈ ಎಲ್ಲ ತೀರ್ಥಂಕರರ ಮೂರ್ತಿಯನ್ನು ಮಾಡಿಟ್ಟಿದ್ದಾರೆ ನೋಡಿ. ಆಲ್ಮೋಸ್ಟ್ ಎಲ್ಲ ತೀರ್ಥಂಕರರ ಮೂರ್ತಿ ಇದೆ. ಬಾಹುಬಲಿ ಅವ್ರದ್ದು ಮಾತ್ರ ದೊಡ್ಡ ವಿಗ್ರಹ ಇರುವಂಥದ್ದು. ಇದು ಗೊಮ್ಮಟೇಶ್ವರ ಬಾಹುಬಲಿ ಸ್ವಾಮಿ. ಇದು ಏಕಶಿಲೆಯಲ್ಲಿ ಕಟ್ಟಿರುವಂತಹ ಮೂರ್ತಿ. ಸೊ ಒಳಗಡೆ ಅಷ್ಟೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇದಿಷ್ಟು ಈ ಸಲದ ಹಾಸನದ ಟ್ರಿಪ್ನ ವೀಡಿಯೋಸ್ಗಳು. ಈ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ನ ಮಾಡೋದಂತ ಮಾತ್ರ ಬರೀಬೇಡಿ. ಹಾಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಇದೇ ರೀತಿ ಹೆಚ್ಚು ಸಪೋರ್ಟ್ನ ಕೊಡ್ತಾಯಿರಿ ಅಂತ ಹೇಳ್ತಾ, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್, ಸಿ ಯು.